ಮಂಡ್ಯ ವಿಚಾರದಲ್ಲಿ ಮಹಾ ಅಪರಾಧ, ಓಲೈಕೆ ರಾಜಕೀಯ ನಡೀತಾ ಇದೆ. ಹನುಮಧ್ವಜ ಮತ್ತು ರಾಷ್ಟ್ರಧ್ವಜ ನಡುವೆ ಜಗಳ ಹಚ್ಚಿದ್ದಾರೆ. ರಾಷ್ಟ್ರಧ್ವಜ ಹಾರಿಸಲು ಬೇಡ ಅಂತ ಹೇಳಿದವರು ಯಾರು ಅಂತ ಸಿಟಿ ರವಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಲಕ್ಷ್ಮಣ್ ಸವದಿ ಸೇರಿ ದೇಶ ಮುಖ್ಯ ಅಂತ ಯಾರಿಗೆ ಅನಿಸ್ತಾ ಇದೆ ಎಲ್ಲರೂ ಕೂಡ ಬಿಜೆಪಿಗೆ ಬರಬೇಕು. ಮಂಡ್ಯ ವಿಚಾರವಾಗಿಯೂ ಕೂಡ ಮಾತನಾಡಿದ್ರು. ಮಂಡ್ಯ ವಿಚಾರದಲ್ಲಿ ಅಪರಾಧ ಆಗಿದೆ, ಓಲೈಕೆ ರಾಜಕೀಯ ನಡೀತಾ ಇದೆ ಅಂತೇಳಿ ಹನುಮಧ್ವಜ ಮತ್ತು ರಾಷ್ಟ್ರಧ್ವಜ ನಡುವೆ ಜಗಳವನ್ನು ಹಚ್ಚಿದ್ದಾರೆ ಅಂತೇಳಿ ರಾಷ್ಟ್ರಧ್ವಜ ಹಾರಿಸಲು ಬೇಡ ಅಂತ ಹೇಳಿದವರು ಯಾರು ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದರು. ಪ್ರಜಾಪ್ರಭುತ್ವದಲ್ಲಿ ಒಂದಿನಕ್ಕೆ ನಿರ್ಣಯಕ್ಕೆ ಬರಲ್ಲ, ಆದರೆ ಜನಾಭಿಪ್ರಾಯ ರೂಪುಗೊಂಡಿದೆ. ಮಂಡ್ಯದಲ್ಲಿ ಹನುಮಧ್ವಜವನ್ನು ಇಳಿಸಿದ್ದು ಒಂದು ಮಹಾಪರಾಧ ಅಂತ ಜನ ಭಾವಿಸಿದ್ದಾರೆ. ಇದು ಓಲೈಕೆ ರಾಜಕಾರಣಕ್ಕೋಸ್ಕರ ಈ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಅವರ ಸರ್ಕಾರ ಮಾಡ್ತಾ ಇದೆ ಅಂತ ಜನರಿಗೆ ಅನಿಸಿದೆ. ರಾಷ್ಟ್ರಧ್ವಜ ಹಾರಿಸೋದಕ್ಕೆ ನಮ್ಗೆ ಯಾರೂ ವಿರೋಧ ಇರಲಿಲ್ಲ. ಹನುಮಧ್ವಜನೇ ಇಳಿಸಿ ಹಾರಿಸ್ಬೇಕಾ? ಇನ್ನೊಂದು ಎತ್ತರದ ಧ್ವಜಸ್ತಂಭ ಹಾಕಿ ರಾಷ್ಟ್ರಧ್ವಜ ಹಾರ್ಸೋಕ್ಕೆ ಬರ್ತಿರ್ಲಿಲ್ವಾ? ರಾಷ್ಟ್ರಧ್ವಜ ಹಾರಿಸೋದು ಯಾರ್ದು ತಕರಾರೇ ಇಲ್ಲ. ಆದರೆ ಹನುಮಧ್ವಜವನ್ನು ಇಳಿಸಿದ್ದು ಯಾಕೆ ಅನ್ನುವ ಪ್ರಶ್ನೆ ಇದೆ. ಮತ್ತು ನಿಮಗೇನು ಅಷ್ಟು ಗತಿಗೆಟ್ಟು ಹೋಗಿದ್ರಾ, ಬರಗೆಟ್ಟು ಹೋಗಿದ್ರಾ? ನಿಮಗೆ ಇನ್ನೊಂದು ಹನುಮಧ್ವಜದ ಪಕ್ಕದಲ್ಲೇ ಇನ್ನೊಂದು ಎತ್ತರದಲ್ಲಿ ಹನುಮಧ್ವಜ 108 ಅಡಿದಿದ್ದರೆ ನೀವು 118 ಅಡಿಯ ಧ್ವಜಸ್ತಂಭ ಹಾಕಿ ರಾಷ್ಟ್ರಧ್ವಜ ಹಾರಿಸ್ಬೋದಿತ್ತಲ್ಲ. ಅಂದರೆ ನೀವು ಒಡೆದಾಳೋದು ನಿಮ್ಮ ನೀತಿ ಇದೆ. ಹಿಂದೂಗಳನ್ನು ಜಾತಿ ಹೊಡೆಯೋದು, ಹಾಗೆ ರಾಷ್ಟ್ರಧ್ವಜ ಮತ್ತು ಹನುಮಧ್ವಜ ಅಂತ ಜಗಳ ಹುಟ್ಟಾಕೋದು ನಿಮ್ಮ ಉದ್ದೇಶ ಇತ್ತು. ಈ ನಿಮ್ಮ ಉದ್ದೇಶ ಭಾಳ ಸ್ಪಷ್ಟ ಇದೆ. ನಾವು ರಾಷ್ಟ್ರದ ವಿಷಯದಲ್ಲಿ ಜಗಳ ಆಡಲ್ಲ. ಆದರೆ ಹನುಮಧ್ವಜ ಇಳಿಸಿದ ನಿಮ್ಮ ಕೆಟ್ಟ ಕುಕೃತ್ಯ ಇದೆಯಲ್ಲ, ಅದನ್ನು ನಾವು ಖಂಡಿಸ್ತೇವೆ. ರಾಷ್ಟ್ರಧ್ವಜ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.